ಭಾರಿ ಛಾಯೋಡೆ ಇವರು ನಮ್ಮೆನ ಕಂಜ 10 ಕಾಲದಿಂದ ನಟ್ಟೆ ಬಂದವಳಂತ ಕುಟ್ಟ ಕೊಡ ಸಮಾಜಕ್ಕೆ ಅಭಿನಂದನೆಯನ್ನು ಸಲ್ಲಿಸುವುದು. ಮಳೆಗಾಲದ ಸಮಯത്ത് ಇಂತಾಗ ಒಂದು ನಂಗಕ್ಕೆ ಕೂಡಾಡೋಕ್ಕೆ ಅವರ ಚಟುವಟಿಕೆಗೆ ಅವರ ಅವಕಾಶ ಇರೋದು ಅಂಥದ್ದನ್ನ ಹಿಂಗೆ ಮಾಡಿ ಬಂದ್ಕೊಂಡಿರ. ಇದು ಎಲ್ಲ ಕೊಡ ಸಮಾಜಕ್ಕೆ ಅವರು ಮಾದರಿ ಆಡು ಎಲ್ಲರಿಗೂ ಕೂಡ ಇದೇ ರೀತಿಯ ಅವ್ರ ಆಚರಣೆ ಆಯ್ತು. ನಂಗಳ ಸಂಸ್ಕೃತಿರ ಅವರ ಆಚಾರತರ ಭಾಗವಾದಂಥ ಈ ನಮ್ಮ ಇದರಲ್ಲಿರುವಂಥ ಎಲ್ಲ ಮದ್ದು ಪಾಯಸ ಆಯಿತು ಮತ್ತು ಬಿಟ್ಟಿದ್ದು ಇದೆಲ್ಲವೂ ಕೂಡ ನಂಗಳ ಮಕ್ಕಳ ಸುಮಾರು ಚೆರೆ ಮಕ್ಕಳಲ್ಲಿ ನೋಟೋಕೆ ಕೂಡ ತುಂಬ ಖುಷಿ ಆಗ್ತಾ. ನಾನು ಎಂಗಳ ಕಾಂಪಕ ನಾಡ ಮಕ್ಕಳು ಕುಟುಂಬ ಆಗ್ತೀನಿ ಅಂತ ಇದಕ್ಕೂ ಕೂಡ ಈಗ ಎಲ್ಲ ರೀತಿಯ ಅರ್ಬನೈಸೇಷನ್ಲಿ ಇದನ್ನು ಮರೆದ್ರು ಹೋಗಲ್ಲ. ಹಂಗೆ ಇಂಥ ಜಾಗಕ್ಕೆ ಬಂತು ಇದನ್ನೆಲ್ಲ ಅಂಗಗಳು ತಿಂದಿಟ್ಟು ಆಚರಣೆ ಮಾಡ್ತೀವಿ ಮಾತ್ರ ಇದು ಉಳಿಯೋಕ್ಕೆ ಸಾಧ್ಯ ಅವಳು. ಆ ರೀತಿಯಾಗಿ ಮಾಡಿ ಬಂದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಭಾರಿ ಚಾಯಿ ಕಾಂಬ ಎಲ್ಲ ಶಾಪ್ಸ್ ಎಲ್ಲ ನೋಡೋಕೆ ನಿಮಗೆಲ್ಲ നല്ല ವ್ಯಾಪಾರ ಆಗಿ ಎಲ್ಲ ಬಂದಂಗೆಲ್ಲ ಚೆನ್ನಾಗಿ ದುಡ್ಡು ಖರ್ಚು ಮಾಡಿದ್ದು ನನಗೆ 19 ಬಾರಿ ಕಷ್ಟಪಟ್ಟು ಮಾಡಿದ್ದೆ. ಹಿಂಗೆಲ್ಲರಿಗೂ ವ್ಯಾಪಾರ ಕೊಡಿದ್ರು ಕೂಡ ನಾನು ಕೊಟ್ಟವಿ. ಅಂದರೆ ಇದು ಉಳ್ಳಂಥ ಎಲ್ಲ ರೀತಿಯಾದಂಥ ಸಹಕಾರ ಏಕಾಗ್ಲೇ ವಿಷ್ಣುವಣ್ಣಿ ಸುಮಾರು ವಿಚಾರ ಅಂತೀವಿ ಅದೇ ಮಾಡುವಂಥದ್ದು ನನ್ನ ಧರ್ಮ ಕರ್ತವ್ಯ ಅದನ್ನ ನಾನು ಮಾಡಿಲ್ಲ. ನಿಜಕ್ಕೂ ಕೂಡ ಮಾಡಿ ಎಲ್ಲಿಯೋ ರೀತಿ ಸರ್ಕಾರದಿಂದ ದುಡ್ಡು ಬಪ್ಪದು ದುಡ್ಡು ಕೊಡ್ತಿದ್ದೆ ಎಡ್ತ ಬರೋಣ ಅಂತ ಅವ್ರ ಸಂಸ್ಕೃತಿ ಆಗಿತ್ತು. ಈ ಬಂದಂಥ 10 ಕೋಟಿನೂ ಕೂಡ ಅದು ಕೊಡ್ಕೊಂಡಲ್ಲಿ ಇಲ್ಲದ ಬಜ್ಜಿಗೆ ಆ ಪ್ಲ್ಯಾನ್ ಅನ್ನೋಂಥ ಭಾರಿ ಬಲ್ಯ ಗೊಂದಲ ಉಂಟು. ನಾನು ವಿಷ್ಣುವಣ್ಯ ಅಂಗಳ MC ನಾಣಿ ಅಂಕಲ್ ಎಲ್ಲರ ಅಳ್ತಿ ತಕ್ಕ ಬರುತ್ತೆ. ನಾನು ಹೆಂಗೂ ಆಶ್ವಾಸನೆ ಕೊಡ್ತೆ 10 ಕೋಟಿ ಅಂದು ಸ್ಯಾಂಕ್ಷನ್ ಆಚಿ ಬಟ್ ₹1 ಕೂಡ ಬಂತಿಲ್ಲ. ಆ ದುಡ್ಡು ಬಪ್ಪಕ್ಕೆ ದಾರು ಕೂಡ ತೆಪ್ಪಿಸಿಟ್ಟು ₹1 ಖರ್ಚು ಮಾಡತ್ತಿ. ಕೊಡ ಸಮಾಜದ ಹಂಗೆ ಕೂಡ ನಾನು ಮನವಿ ಮಾಡಿದ್ದೆ 10 ಲಕ್ಷ ನಿಮಗೆ ಬಿಲ್ ಬಪ್ಪ GST - 18% 8 ಲಕ್ಷ ₹20,000 ನಿಂಗಡ ಅಕೌಂಟಿಗೆ ಕೊಪ್ಪತ್ತು ನಾಡ ಜವಾಬ್ದಾರಿ. ನಾಳೆ ಬೆಂಬಲಕ್ಕೆ ಹೋಯ್ತಾ ಇಂಜಿನಿಯರಿಂಗ್ ದುಡ್ಡು ಕೊಡಿದ್ರು ಕಾಂಟ್ರಾಕ್ಟರ್ ದುಡ್ಡು ಕೊಡ್ತು ಈ ಕೆಲಸ ದಯವಿಟ್ಟು ಮಾಡುತ್ತೆ. ಏನಂತೀವಿ ನಂಗೆ ಪ್ರಾಮಾಣಿಕವಾಯ್ತು ಜೀವನ ಮಾಡಿ ಬಂದಂಥ ಜನಾಂಗ. ಹಿಂದೆ ಮನೆಯ ನಂಗಡ ಎಜುಕೇಷನ್ ಮಿನಿಸ್ಟರ್ ಬಂದಿದ್ದೀನಿ ಹೆಂಗೆ ಕಂಡು ನಂಗಡ ಶಾಲೆ ಇಕ್ಕು ನಂಗಡ ಆಸ್ಪತ್ರೆ ಇಕ್ಕು ಇದೆಲ್ಲ ನಂಗಡ ಪೂರ್ವಜಂಗ ದಾನ ಕೊಡ್ತಂಥ ಜಾಗತ್ತಲೇ ಕೆಟ್ಟನದು 90 ಭಾಗ. ಆ ರೀತಿಯಾದಂಥ ಅವರು ಹೆಮ್ಮೆಲೆ ಬದುಕಿನಂಥ ಜನ ನಂಗೆ ಹೋಯ್ತು. ಅವ್ರು ಇಂಜಿನಿಯರಿಂಗ್ ದುಡ್ಡು ಕೊಡ್ಪ 10,000 ಕೊಡ್ಪ 20,000 ಕೊಡ್ಪ ಈ ಸಂಸ್ಕೃತಿನ ನಂಗೆ ಬಿಡೋಣ ಹಂಗಾಯ್ತು. ನಾನು ಏ ಕಾರಣಕ್ಕೂ ₹1 ಕೊಡ್ಕತ್ತೆ ಈ ದುಡ್ಡು ಇರ್ತಕ್ಕಂಥ ಜವಾಬ್ದಾರಿ ನಾಡೋದು ನಡೀತು. ಇಂದ ಅಡಿ 10 ಕೋಟಿ ಬಂತು ₹1 ಕೂಡ ದಾರು ಎಲ್ಲಿ ಕೊಡ್ತಿದ್ದೆ ನಾನು ಗೊತ್ತಿದ್ದ ನಾಳೆ ಬೆಂಬಲ ಕೊಡ್ತೀರಿ ನಾನು ಗೊತ್ತಿದ್ದು ನಾನು ಜವಾಬ್ದಾರಿ ನಾನು ಅದು ಅದೇನು ಕೊಡ್ಕದೆ ಅಡ್ತಲ್ಲಿ ಬಂತು. ಅದನ್ನ ಸಂಪೂರ್ಣವಾಯ್ತು ಕೊಡ ಸಮಾಜದ ಅಭಿವೃದ್ಧಿಗೆ ಪಿಂಜ ನಂಗಡ ಬಾಳ್ಗೋಡ್ಲು ಅಂತ ನಂಗಡೆಲ್ಲರ ಹೆಮ್ಮೆರ ಅವರು ಇದು ಅಲ್ಲಿ ಕಟ್ಟಡ ಉಂಟು ಅದನ್ನೆಲ್ಲರೂ ಅದು ಉಪಯೋಗಿಸ್ಕೊಂಡು ಅಲ್ಲಿ ಕೂಡ ಅಂಥದ್ದು 6 ಕೋಟಿ 1 ಕೋಟಿ ತಲಕಾವೇರಿ ಕಟ್ಟಕೊಳ್ಳುವಂಥ ಬಿಲ್ಡಿಂಗ್ಗಳಂಥದ್ದು ಇದೆಲ್ಲವನ್ನು ಕೂಡ ಸಂಪೂರ್ಣವಾಯ್ತು. ಸರ್ಕಾರದ ದುಡ್ಡು ಅಂತೆಗೆ ನಂಗಡೆಲ್ಲರ ದುಡ್ಡು ಸಾರ್ವಜನಿಕರ ದುಡ್ಡು ಅದನ್ನ ಸಂಪೂರ್ಣವಾಯಿತು. ಎಲ್ಲಿಯೂ ವ್ಯರ್ಥ ಆಗತಕ್ಕಂಥ ರೀತಿಯಲ್ಲಿ ಆ ದುಡ್ಡನ್ನ ಖರ್ಚು ಮಾಡೋದು ಅನ್ನೋಂಥ ನಂಬಿಕೆ ಉಂಟು ವಿಶ್ವಾಸ ಉಂಟು. ಆ ರೀತಿಯಾಗಿ ನಂಗೆ ಎಲ್ಲ ವಿಚಾರದಲ್ಲೂ ಕೂಡ ಅದನ್ನು ನಂಗಳ ಮಕ್ಕಳಿಗೆ ಕೂಡ ಪಡಿಸ್ಕೊಂಡು ಬರೋದು ನನ್ನಂಥವ್ರು ಮನವಿನಾಗ್ತದೆ. ಏನಂತೆ ನಂಗೆ ಭ್ರಷ್ಟಾಚಾರ ಮಾಡ್ತೀವಿ ಮಾತ್ರ ಅಧಿಕಾರಿ ಭ್ರಷ್ಟಂಗಪ್ಪ ಯಾರು ಇಲ್ಲಿ ದುಡ್ಡು ಕೊಡ್ಪ ಇಲ್ಲಿ ದುಡ್ಡು ಕಮ್ಮಿ ಕೊಡ್ಪ ಜನ ನನ್ನ ಸುಮಾರು ಅಧಿಕಾರಿಗಳೇ ಬಪ್ಪಲ್ಲ ನಾಲ್ಕು ಬಂತು ಅವನ ಟ್ರಾನ್ಸ್ಫರ್ ಮಾಡಿ ಇವನ ಟ್ರಾನ್ಸ್ಫರ್ ಮಾಡೋಣ ಟ್ರಾನ್ಸ್ಫರ್ ಮಾಡ್ತೀನಿ ಇನ್ನೂ ಬಪ್ಪ ರೆಡಿ ಇಲ್ಲ ಇರತ್ತೆ ನಾ ಬಂದ ಬೀಜ ಇನ್ನೂ ಬಪ್ಪ ರೆಡಿ ಇಲ್ಲ ಅತ್ತೆಗೂ ನಂಗೆ ಅದನ್ನ ಎತ್ತೆಗಾಡು ಹೆಚ್ಚಿಗೆ ಕಷ್ಟ ಆಡು ಹೆಚ್ಚಿಗೆ ತೊಂದರೆ ಆಡು ನಂಗೆ ಪ್ರಾಮಾಣಿಕವಾಯ್ತು ಬದುಕೇನು ಬಂದಂಥ ಜನ ನಂಗಡಂಥದ್ದೇ ಇತಿಹಾಸ ಉಂಟು. ನಂಗೆ ಪ್ರಪಂಚದ ಭಾಗದ ಕೋಚಿಂಗ್ ಕೂಡ ಭಾರಿ ಪ್ರೀತಿಯಿಂದ ಗೌರವದಿಂದ ನಂಗಳ ಎಲ್ಲರೂ ಕೂಡ ಕಾಣು ಅದನ್ನ ನಂಗಡ ಮಕ್ಕಳು ಕೂಡ ಅದನ್ನ ಕಾಣೋದು ಅದೇ ಥರ ಹತ್ರ ಅವರು ಹೆಮ್ಮೆರ ಜೀವನ ಅವರು ಎದೆ ಇರ್ತಿತ್ತು ಮಂಡೆ ಇರ್ತಿತ್ತು ಜೀವನ ಅಂತ ಮಾಡುವಂಥದ್ದು ಹಂಗೂ ಕೂಡ ಪಡಿಕೊಂಡು ಹಂಗೂ ಕೂಡ ಅದೇ ಥರ ಬದುಕನ್ನ ಬಾಳೋಣ ಅನ್ನುವಂಥ ಒಂದು ದಿಕ್ಕಲ್ಲಿ ನಂಗೆಲ್ಲ ಕೂಡ ಕೆಲಸ ಮಾಡಿದ. ಈ ಕಕ್ಕಡ ಪದ್ಧತಿ ನಮ್ಮೆರ ಪುಣ್ಯಮ್ಮ ನಿಮ್ಗೆಲ್ಲರಿಗೂ ಶುಭಾಶಯ ನಡೀತು ಕೊಡ ಸಮಾಜಕ್ಕೆ ಅಭಿನಂದನೆ ಸಲ್ಲಿಸಿತ್ತು. ಎಲ್ಲರೂ ಕೂಡ ನಲ್ಲದಾಡು ತಾಯಿ ಕಾವೇರಮ್ಮ ಕೂಟಪ್ಪ ಆಶೀರ್ವಾದ ಮಾಡಿ നല്ല ಮಳೆ ಆಯಿತು നല്ല ಬೆಳೆ ಕೂಡ ಆಡು ಎಲ್ಲರಿಗೂ ಅಭಿವೃದ್ಧಿ ಆಡು ಸಮೃದ್ಧಿ ಆಡು ನಮ್ಮ ಮಕ್ಕಳಿಗೆ நல்ல ಭವಿಷ್ಯ ಕಾಟಿಕೊಳ್ಕೊಂಡು ನಡೀಲಿ ಪ್ರಾರ್ಥನೆ ಮಾಡಿದ್ದು ಎಲ್ಲರಿಗೂ ಒಂದು ಚಿಟಿ ನಡೀತಕ್ಕಂಥ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ.